ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SDM ಮೆಡಿಕಲ್ ಕಾಲೇಜ್ ಧಾರವಾಡ ಕಾಲೇಜದು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ನಿಮಗೆ ಲಾಸ್ಟ್ ಇಯರ್ ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಈ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಮತ್ತು ಪ್ರೈವೇಟ್ ಸೀಟಿಗೆ ಎಷ್ಟೆಷ್ಟು ಫೀಸ್ ಐತಿ ಅನ್ನೋದನ್ನು ಏನೈತಲ್ಲ ಕಂಪ್ಲೀಟ್ ಡೀಟೇಲಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮ್ಗೆ ಏನಾರ ನೆಕ್ಸ್ಟ್ ಯಾವ ಕಾಲೇಜದ ವಿಡಿಯೋ ಮಾಡೋ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಫಸ್ಟಿಗೆ ಏನಂದ್ರೆ ಈ ಕಾಲೇಜದ ಫೀಸ್ ಬಗ್ಗೆ ನೋಡೋಣ. ಫಸ್ಟಿಗೆ ಸೆಮಿ ಗೌರ್ಮೆಂಟ್ ಸೀಟಿಗೆ 1,56,000 ಐತಿ. ಮತ್ತು ಪ್ರೈವೇಟ್ ಸೀಟ್ ಅಂದ್ರೆ GMP ಸೀಟಿಗತ್ತೆ ಬಹಳಷ್ಟು ಜನ ಏನೈತಲ್ಲ ಆ ಫೀಸು 20 lakhs ಐತಿ. ಮತ್ತು ಅದರ್ಸ್ NRI ಸೀಟಿನ ಫೀಸ್ ನೋಡ್ಬೇಕಂದ್ರೆ 35 lakh ಏನೈತಲ್ಲ ಫೀಸ್ ಐತಿ. ನೆಕ್ಸ್ಟ್ ಏನಂದ್ರೆ ಆಲ್ರೆಡಿ ನೀಟ್ ಎಕ್ಸಾಮನ್ನು ಬರ್ದಿರ್ತಾರೆ ಮತ್ತು ಯಾರೆಲ್ಲ ಲಾಂಗ್ ಟರ್ಮ್ ಆಗಿರ್ಬೋದು, ಇನ್ನೊಂದು ಡ್ರಾಪನ್ನು ತಗೋಲವ್ರು ಯಾರೆಲ್ಲ ಅದರಿ ಒಂದ ಮಾತು ಹೇಳ್ತಾನೆ, ನೀವು ಲಾಂಗ್ ಟರ್ಮಿಗೆ ಹೋಗೋದಿತ್ತಂದ್ರೆ ಅಲ್ಲಿ ಯಾವ ಲಾಂಗ್ ಟರ್ಮಿಗೆ ಹೋಗ್ತಾರೆ ಕರೆಕ್ಟಾಗಿ ಅದ್ರ ಇನ್ಫಾರ್ಮೇಷನನ್ನು ಕರೆಕ್ಟಾಗಿರುವಂಥ ಪರ್ಸನ್ ಕಡೆ ತಿಳ್ಕೊರಿ. ಯಾರು ಅಲ್ಲಿ ಹೋಗಿರ್ತಾರೋ ಅವ್ರಿಗೆ ಕೂಡ ನೀವು ಕೇಳಿ ಏನೈತಿ ರಿಯಾಲಿಟಿ ಏನೈತಿ ಅನ್ನೋದು ಕೇಳಿ ಲಾಂಗ್ ಟರ್ಮಿಗೆ ಹೋಗ್ರಿ. 1 ವರ್ಷ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಬರೀ ಹೇಳ್ತಾನೆ, ಭಾಳಷ್ಟು ಜನ ಲಾಂಗ್ ಟರ್ಮ್ ಬಗ್ಗೆ ಕೇಳತ್ತಿದ್ರು, ಒಂದು ಸ್ವಲ್ಪ ಇರಲಿ. ಲಾಂಗ್ ಟರ್ಮ್ ಅನ್ನೋ ಒಳಗಂತೂ ಬಹಳಷ್ಟು ಒಂದು ಸ್ವಲ್ಪ ಮೋಸ ಆಗ್ತೈತಿ, ಏನು ಮಾಡಕ್ಕೆ ಬರಂಗಿಲ್ಲ. ಓಕೆ, ಅದಕ್ಕಿಂತ ಮುಂಚೆ ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಐತಿ. ನೋಡ್ಬೋದು ನೀವು 500 ಮಾರ್ಕ್ಸಿಗೆ ಲಾಸ್ಟ್ ಇಯರ್ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 2024 ಒಳಗೆ 500 ಮಾರ್ಕ್ಸಿಗೆ 2,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಆದ್ರೆ ನಮ್ಮ ಕರ್ನಾಟಕ ಒಳಗಾಗಲಿ ಆಲ್ ಇಂಡಿಯಾ ಒಳಗಾಗಲಿ ಈ 400ದಿಂದ 500 ಒಳಗೆ ಭಾಳ ಹೆವಿ ಕಾಂಪಿಟೇಷನ್ ಇರ್ತೈತಿ. ಲಾಸ್ಟ್ ಇಯರ್ 451 ಮಾರ್ಕ್ಸಿಗೆ ಮತ್ತು 500ಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿತ್ತು? 451 ಮಾರ್ಕ್ಸಿಗೆ 1,21,000 ಇತ್ತು, 500ಗೆ 52,000. ಇಲ್ಲಿ ಬರೀ 50 ಮಾರ್ಕ್ಸ್ದಾಗ 50 ಮಾರ್ಕ್ಸ್ ಒಳಗೆ 70,000 ಸ್ಟೂಡೆಂಟ್ ಇದ್ದರು. ಮತ್ತು ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ಎಷ್ಟಿದ್ರು ಅನ್ನೋದು ಏನೈತಲ್ಲ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತೆ. ಅದು ಹೇಳ್ತಾನೆ. ನಾ ಲಾಸ್ಟ್ ಇಯರದ್ದು ಒಂದು ಲಿಸ್ಟ್ ಮಾಡಿರ್ತೀವಿ ಇಲ್ಲಿ, ಪ್ರತಿ ವರ್ಷ ಮಾರ್ಕ್ಸ್ ಎಷ್ಟೆಷ್ಟು ರ್ಯಾಂಕಿಗೆ ಅನ್ನೋದು ನೋಡ್ರಿ ನೀವು. KU ವೆಬ್ಸೈಟ್ದಾಗೂ ಅವೈಲೇಬಲ್ ಇರ್ತೈತಿ, ಅಲ್ಲಿ ಕೂಡ ಏನೈತಲ್ಲ ಚೆಕ್ ಮಾಡ್ಬೋದು ಡೌಟ್ ಇದ್ದರೆ. ನಾ ಲಾಸ್ಟ್ ಇಯರ್ ಲಿಸ್ಟ್ ಮಾಡುವಾಗ ಒಂದು ಮಾರ್ಕ್ಸಿಗೆ ಅರೌಂಡ್ 300 ಮೆಂಬರ್ಸ್ ಇದ್ರಂದ್ರೆ ಅರೌಂಡ್ 15,000 15,000 ಸ್ಟೂಡೆಂಟ್ಸ್ ಈ 450ದಿಂದ 500 ಮಟ್ಟ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ ಇರ್ತಾರೆ. ಮತ್ತು ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ MBBS ಸೀಟ್ ಇದ್ರೋಗ ಸೆಮಿ ಗೌರ್ಮೆಂಟ್ ಆಗಲಿ ಗೌರ್ಮೆಂಟ್ ಸೀಟ್ ಆಗಲಿ ಮತ್ತು ಪ್ರೈವೇಟ್ ಎಲ್ಲ ಸೀಟ್ 13,945 ಸೀಟ್ ಅದಾವೆ ಈ ವರ್ಷ. ಮತ್ತು ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಒಳಗೆ 10,229 ಸೀಟ್ ಇದ್ದು. ಇದೇನೈತಲ್ಲ ಕೌನ್ಸಿಲಿಂಗಲ್ಲಿ ಒಂದು ಸ್ವಲ್ಪ ಈ ವರ್ಷನೂ ಹೆಚ್ಚು ಕಡಿಮೆ ಆಗ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಕಂಪ್ಲೀಟಾಗಿ ಏನೈತಲ್ಲ ಗೊತ್ತಾಗ್ತೈತಿ. ನೆಕ್ಸ್ಟ್ ಕಟ್ ಆಫ್ ಬಗ್ಗೆ ಹೋಗುನು. ಇಲ್ಲಿ ಒಂದು ಸ್ವಲ್ಪ ಈ ವರ್ಷ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಐತೆ ಅಂತ ಹೇಳ್ಯಾರು. ಮತ್ತು ಕನಕಪುರ ರಾಮನಗರ್ ಕಾಲೇಜ್ದು ಈ ವರ್ಷನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತೇಳಿ ನಾನು ಬಹಳಷ್ಟು ಜನ ಹೇಳತ್ತಾರು. ನೋಡೂನು, ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬರಂತಲೇ ಅವಾಗ ಅಪ್ಡೇಟ್ ಕೊಡ್ತಿರ್ತಾನೆ. ಇಲ್ಲಿ ನೋಡ್ಬೋದು ನೀವು NRI ಸೀಟಿಗೆ 7,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಬಹಳಷ್ಟು ಜನ ಕೇಳ್ತಾರೆ ಅದು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳಿ. 7 lakh ಅಂದ್ರೆ ಆಲ್ಮೋಸ್ಟ್ ಆಲ್ ಓಕೆ ಅರೌಂಡ್ 420 ಮಾರ್ಕ್ಸ್ ತನಕ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಅದರ್ ಸೀಟಿಗೆ 5,26,000. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 5,26,000 ಅಂದ್ರೆ 273 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್. ಓಪನ್ ಸೀಟಿಗೆ 1,44,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು GMPH 2,15,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. 2,15,000 ಅಂದ್ರೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ
98 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು GMP ಸೀಟ್ ಒಳಗೆ 1,94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಇದ್ರ ಫೀಸ್ ಕೂಡ ವರ್ಷಕ್ಕೆ 20 ಲಕ್ಷ ಫೀಸ್ ಇರ್ತೈತಿ. ನೆಕ್ಸ್ಟ್ SDM ಧಾರವಾಡ SC ಕ್ಯಾಟಗರಿಗೆ 1,67,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರು 424 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನೋಡ್ಬೋದು 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸ್ ಆಗಿ 1,76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಸುಮಾರು 419 ಮಾರ್ಕ್ಸಿಗೆ. ಎಷ್ಟು ಅರೌಂಡ್ 8 ಮಾರ್ಕ್ಸ್ ಡಿಫ್ರೆನ್ಸ್ ಆಗೈತಿ. 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟ್ ರೂರಲಲ್ಲಿ 2,08,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 402 ಮಾರ್ಕ್ಸಿಗೆ. ಈ ವರ್ಷನೂ ಕೂಡ ಇಲ್ಲಿ ಈ ಕ್ಯಾಟಗರಿಯಲ್ಲಿ ABC ಅಂತ ಡಿವೈಡ್ ಆಗತ್ತೋ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟು ST ಕ್ಯಾಟಗರಿ SDM ಧಾರವಾಡ ST ಕ್ಯಾಟಗರಿಯಲ್ಲಿ 1,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 429 ಮಾರ್ಕ್ಸಿಗೆ. ನೆಕ್ಸ್ಟ್ ರೂರಲಲ್ಲಿ 1,94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 409 ಮಾರ್ಕ್ಸಿಗೆ. ಮತ್ತು ಈ ವರ್ಷವೂ ನಿಮ್ಮ ರ್ಯಾಂಕಿಂಗ್ ಇದ್ರ ಒಳಗೆ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ ಆಲ್ ಇಂಡಿಯಾ ರ್ಯಾಂಕಿಂಗ್. ನೆಕ್ಸ್ಟ್ ಕ್ಯಾಟಗರಿ 1ನಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರು 495 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 494 ಮಾರ್ಕ್ಸಿಗೆ. ಮತ್ತು ಈ ವರ್ಷದ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತಂದ್ರೆ ಇಲ್ಲಿಕ್ಕಿಂತ ಅರೌಂಡ್ 40 to 50 ಮಾರ್ಕ್ಸ್ ನಿಮ್ಮದೆಲ್ಲರೇ ಜಾಸ್ತಿ ಇತ್ತಂದ್ರೆ ಅರೌಂಡ್ 530, 550 ತನಕ ಇತ್ತಂದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ SDM ಧಾರವಾಡ 2A ಕ್ಯಾಟಗರಿಯಲ್ಲಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 503 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 474 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 490 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. SDM ಧಾರವಾಡಲ್ಲಿ 2A ಕ್ಯಾಟಗರಿ 49,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 503 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 66,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 489 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ 3B ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 36,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 515 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 497 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 60,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 493 ಮಾರ್ಕ್ಸ್ಗೆ. ನೆಕ್ಸ್ಟ್ 3A ಕ್ಯಾಟಗರಿಯಲ್ಲಿ 38,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ ಸುಮಾರು 514 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 497 ಮಾರ್ಕ್ಸ್ಗೆಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. SDM ಧಾರವಾಡ ಜನರಲ್ ಮೆರಿಟ್ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 522 ಮಾರ್ಕ್ಸಿಗೆ. ಮತ್ತು ಕಲ್ಯಾಣ ಕರ್ನಾಟಕ 45,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 506 ಮಾರ್ಕ್ಸ್ಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 477 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 52,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 500 ಮಾರ್ಕ್ಸ್ಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ಮಾರ್ಕ್ಸ್ ಇದಕ್ಕಿಂತ ಅರೌಂಡ್ 50 ಮಾರ್ಕ್ಸ್ ಜಾಸ್ತಿ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡು ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.